ನಾನಿವಾಗ 8th ಫ್ಲೋರಲ್ಲಿ ಇರೋವಂಥದ್ದು. ಮೇಲ್ಗಡೆ ರಮ್ಯಾ ಮೇಡಮ್ ಮತ್ತು ಪಾಂಡುರಂಗ ಇರೋ ಜಾಗದಲ್ಲಿ. ನೀವು ಎಂಟ್ರೆನ್ಸ್ ಕೊಟ್ಟಿದ ತಕ್ಷಣ ಲೆಫ್ಟ್ ಸೈಡ್ಗೆ ಹೋಗಬೇಕು. ಲೆಫ್ಟ್ ಸೈಡಲ್ಲೇ ರಮ್ಯಾ ಮೇಡಮ್ ಅವರು ಇರ್ತಾರೆ. ಅಕಸ್ಮಾತ್ ನಿಮ್ದು ಏನಾದರೂ ಏನು ಅದು ಡಿಮ್ಯಾಂಡ್ ನೋಟಿಸ್ ಏನಾದರೂ ಬಂದಿಲ್ಲ ಅಂತಂದರೆ ಇಲ್ಲಿ ಬಂದು ಕೇಳ್ಬೋದು. ರಮ್ಯಾ ಮೇಡಮ್ ಅವ್ರು ಇಲ್ಲೇ ಇದ್ದಾರೆ, ಕೆಲಸ ಮಾಡ್ತಾಯಿದ್ದಾರೆ. ಸೊ ನಾನೀಗ ಡೈರೆಕ್ಟಾಗಿ ಅವ್ರ ಹತ್ರನೇ ಡಿಮ್ಯಾಂಡ್ ನೋಟ್ನ ನಾನು ಇವಾಗ ತೊಗೊತೀನಿ. ಡಿಮ್ಯಾಂಡ್ ನೋಟಿಸ್ ತೊಗೊಂಡ್ಮೇಲೆ ನಿಮ್ಗೆ ಬೇಕಾಗಿರೋಂಥ ಏನು ವಿಚಾರ ಇದೆ ಅದನ್ನು ನಾನು ನಿಮ್ಗೆ ಹೇಳ್ತೀನಿ. ಓಕೆ, ಹಲೋ ನಮಸ್ಕಾರ. ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ಸದಾ ನಿಮ್ಮೊಂದಿಗೆ ನಾನು ನಿಮ್ಮ ರಾಹುಲ್. ವೆಲ್ಕಮ್ ಬ್ಯಾಕ್ ಟು DBS. ಇವತ್ತು ನಾನು ಬಂದಿರೋಂಥದ್ದು ನಿಮಗೆ ಎಲ್ಲರಿಗೂ ಗೊತ್ತಿರೋಂಥದ್ದೇನೆ. ಇದು RJRSCL ಆಫೀಸು 8ನೇ ಫ್ಲೋರು ಮತ್ತು 9ನೇ ಫ್ಲೋರು. 8ನೇ ಫ್ಲೋರಲ್ಲಿ ಅಪ್ಲಿಕೇಶನ್ಸ್ ಏನಾದರೂ ಕ್ಲಾರಿಫಿಕೇಶನ್ಸ್ ಮಾಡೋವಂಥದ್ದು, 9ನೇ ಫ್ಲೋರಲ್ಲಿ ನಿಮ್ಗೇನಾದರೂ ಟೆಲಿಕಾಲಿಂಗ್ ಇರೋಂಥದ್ದು. ಇವತ್ತು ನಾನು ಬಂದಿರೋಂಥದ್ದು ನಮ್ಮ ಅದೇನಂತಾರೆ ಅದು ಡಿಮ್ಯಾಂಡ್ ನೋಟಿಸ್ ಅಲ್ಲ, ಡಿಮ್ಯಾಂಡ್ ನೋಟಿಸ್ ಅನ್ನೋದಕ್ಕಿಂತ ಡಿಮ್ಯಾಂಡ್ ನೋಟ್ನ ಇಸ್ಕೊಳ್ಳೋಂಥದಕ್ಕೋಸ್ಕರ ಅದೊಂದು ವಿಚಾರ. ಆಮೇಲೆ KHB ಕಡೆಯಿಂದ 3 BHK ಅತಿ ಶೀಘ್ರದಲ್ಲಿ ಅದು ರಿಲೀಸ್ ಆಗ್ತಾ ಇದೆ. ಆ ಒಂದು ವಿಚಾರನೂ ನಾನು ಹಾಕ್ತಾ ಇದ್ದೀನಿ, ಅದರದ್ದು ಫೋಟೋನು ಸಹ ನಾನು ಹಾಕ್ತೀನಿ. KHB ಕರ್ನಾಟಕ ಹೌಸಿಂಗ್ ಬೋರ್ಡಿಂದ 3 BHKದು ನಾನು ತೋರಿಸ್ತೀನಿ. ಇವಾಗ ಕಾವೇರಿ ಭವನ್ ಹತ್ರ ಬಂದಿರೋದು. ಕೆಳಗಡೆ ಇರೋಂಥದ್ದು HDFC ಬ್ಯಾಂಕು, ಎಲ್ಲರಿಗೂ ಗೊತ್ತಿರೋಂಥದ್ದೇ. ಮೇಲ್ಗಡೆ ಬಂದು ನಿಮಗೆ ನಮ್ಮ RJRSCLದು 8ನೇ ಫ್ಲೋರಲ್ಲಿ ಇರೋವಂಥದ್ದು. ಇವಾಗ ಅಲ್ಲಿಗೆ ಡೈರೆಕ್ಟಾಗಿ ಕರ್ಕೊಂಡು ಹೋಗ್ತೀನಿ, ಏನು ವಿಚಾರ ಅಂತ ನಾನು ಹೇಳ್ತೀನಿ. ಓಕೆ, ಈಗ ಡೈರೆಕ್ಟಾಗಿ ಅಲ್ಲಿಗೆ ಹೋಗೋಣ. ಇವತ್ತು ಏನು ನಡೀತು, ಏನಾಗ್ತು, ಎಲ್ಲ ಪ್ರತಿಯೊಂದು ವಿಚಾರಗಳನ್ನು ಹೇಳ್ತೀನಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಆಯಿತಾ? ಬರೋವಂಥ ಸಂಚಿಕೆಯಲ್ಲಿ ನಾನು 3 BHK ವಿಚಾರಗಳನ್ನ ಹೇಳ್ತೀನಿ. KHBದು ಮಿಸ್ ಮಾಡಿದ್ರೆ ನೋಡಿ. ಓಕೆ, ಕರ್ಕೊಂಡು ಹೋಗ್ತೀನಿ ನಾನು ಇವಾಗ. KHB ಆಫೀಸ್, ನಮ್ಮ RJRSCL ಆಫೀಸ್ದು ಎಂಟ್ರೆನ್ಸ್ ಇದು. ನಾನು ಇವಾಗ ಹೊರಗಡೆ ಹೋಗ್ತಾ ಇದ್ದೀನಿ, ವಿಚಾರಗಳನ್ನ ನಾನು ತಿಳಿಸ್ತೀನಿ. ಈಗ ಮೇಲ್ಗಡೆ ನನಗೆ ಇವಾಗ ಡಿಮ್ಯಾಂಡ್ ನೋಟಿಸ್ ಕರೆಯೋದಕ್ಕೆ ಅಂತ ಹೇಳಿದ್ದಾರೆ. ಇದೆಲ್ಲ ಲಾಟ್ರಿದು ಬಂದಿರೋಂಥ ಒಂದು ಇದು ನೋಟಿಸ್ಗಳು ನೋಡಿ. ನಾನು ಹತ್ರದಲ್ಲೇ ತೋರಿಸ್ತೀನಿ ನಿಮಗೆ. ನೋಡಿ, ಇದೆಲ್ಲ ಈ ಲಾಟ್ರಿ ಡೇಟೆಡ್, ಈ ಲಾಟ್ರಿ ತೆಗೆದಿರೋಂಥದ್ದನ್ನು ಪ್ರತಿಯೊಂದು ಇಲ್ಲಿ ಹಾಕಿದ್ದಾರೆ. ಇಲ್ಲಿ ಕೆಳಗಡೆ ಇರೋಂಥ ಎಲ್ಲ ನೋಟಿಫಿಕೇಶನ್ಸ್ ಬರೀ ಅದನ್ನೇ. ಈಗ ಡೈರೆಕ್ಟಾಗಿ ಮೇಲ್ಗಡೆ ಆಫೀಸ್ಗೆ ಹೋಗೋಣ. 8ನೇ ಫ್ಲೋರ್ಗೆ ಹೋಗ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಏನು ವಿಚಾರ ಅಂತ ಹೇಳ್ತೀನಿ. ಓಕೆ, ಸೊ ಡೈರೆಕ್ಟ್ 8th ಫ್ಲೋರು. ಈಗ ಹೋಗ್ತಾ ಇರೋಂಥದ್ದು ಲಿಫ್ಟಲ್ಲಿ 8th ಫ್ಲೋರ್ ಡೈರೆಕ್ಟ್. ನಾನೀಗ ಡಿಮ್ಯಾಂಡ್ ನೋಟ್ ಈಸ್ಕೊಂಡಿದ್ದೀನಿ. ಡಿಮ್ಯಾಂಡ್ ನೋಟ್ ಈಸ್ಕೊಂಡಿದ್ದ ತಕ್ಷಣವೇ ಇಷ್ಟು ದಿವಸದಲ್ಲಿ ಇಷ್ಟು ಕಾಸು ಕಟ್ಟಬೇಕು ಅಂತ ಹೇಳ್ತಾರೆ. ಅದನ್ನು ನೀವು ಸಾಲ್ವೋ ಸೋಲ್ವೋ ಹೆಂಗಾದ್ರೂ ತೊಗೊಬನ್ನಿ, ಒಟ್ಟಲ್ಲಿ ಕಾಸು ಕಟ್ಟಿ. ಆ ಕಾಸು ಕಟ್ಟೋದು ಅಲ್ಲದೆ ಇನ್ನೊಂದೇನು ವಿಚಾರ ಅಂತಂದರೆ, ಸಾಲ ಮಾಡಿದ್ರೆ 10 ವರ್ಷ ಕಟ್ಟಬೇಕು. ಕಷ್ಟನೂ ಸುಖನೂ ಒಂಚೂರು ದುಡ್ಡು ಕೂಡ್ಕೊಂಡು ಅದನ್ನು ಡೈರೆಕ್ಟಾಗಿ ತೊಗೊಂಡೋಗಿ ಕಟ್ಟಿದ್ರೆ, ಯಾಕಂದ್ರೆ ನಾನು 2021ರಲ್ಲಿ ಹಾಕಿರೋಂಥದ್ದು. ಸೊ ನಂದು 6,53,000 6,53,000 ಪ್ಲಸ್ ರಿಜಿಸ್ಟ್ರೇಷನ್. ಆವಾಗ 43-47 ಇತ್ತು. ಇವಾಗ ಹೆಚ್ಚು ಕಡಿಮೆ 70,000 ಆಗುತ್ತೆ ಮಿನಿಮಮ್ ರಿಜಿಸ್ಟ್ರೇಷನ್ ಚಾರ್ಜಸ್ಸು. ಹೆಚ್ಚು ಕಡಿಮೆ ಒಂದು 7.5 ಲಕ್ಷ ಅಂದ್ಕೊಳ್ಳಿ. ಕಷ್ಟನೂ ಸುಖನೂ ವ್ಯವಸ್ಥೆ ಮಾಡ್ಕೊಳ್ಳಿ. ಸಾಲಕ್ಕೆ ಮಾತ್ರ ಹೋಗ್ಬೇಡಿ, ಎಸ್ಪೆಷಲಿ ಪ್ರೈವೇಟ್ ಬ್ಯಾಂಕಿಗೆ ಮಾತ್ರ ಸಾಲಕ್ಕೆ ಹೋಗ್ಬೇಡಿ, ಆಯಿತಾ? ನ್ಯಾಷನಲೈಸ್ ಬ್ಯಾಂಕ್ ಹೋಗಿ ಕಷ್ಟನ ಸುಖನ ಆರಾಮಾಗಿ ತೊಗೊಳ್ಳಿ. 10 ವರ್ಷದ ಒಳಗಡೆ ಮಾಡ್ಕೊಳ್ಳಿ. ಆಮೇಲೆ 10 ವರ್ಷದ ಒಳಗಡೆ ಮಾಡ್ಕೊಂಡ್ರೆ ನಿಮಗೆ 3-5% ಅದು ಬೇರೆ ಸಬ್ಸಿಡಿ ಸಿಗುತ್ತೆ. ಅದು ಏಪ್ರಿಲ್ ಆದಮೇಲೆ ಸ್ಟಾರ್ಟ್ ಆಗುವಂಥದ್ದು. ಆ ವಿಚಾರವನ್ನು ಹೇಳ್ತೀನಿ. ಇಲ್ಲಿ ಇರೋವಂಥದ್ದು, ಇಲ್ಲಿ ನಮ್ಮ ಸಾಹುಕಾರರು ಇದ್ದಾರೆ. ಇದು ಬಂದು ನಮ್ಮದು ಡಿಮ್ಯಾಂಡ್ ನೋಟು, ಆಯಿತಾ? ನಾನು ಇಲ್ಲಿಗೆ ಆಫೀಸಿಗೆ ಬಂದು ತೊಗೊಳ್ತಾ ಇರೋವಂಥದ್ದು. 8ನೇ ಮಹಡಿ ಬಂದು ರಮ್ಯಾ ಮೇಡಮ್ ಅವರು, ಇಲ್ಲಾಂದರೆ ಪಾಂಡುರಂಗ ಅವರು, ಇಲ್ಲಾಂದರೆ ಅರುಣ್ ಅವ್ರು ಕೇಳಿ ಸೂಕ್ತವಾಗಿ ಆರಾಮಾಗಿ ವಿಚಾರ ಹೇಳ್ತಾರೆ. ದಯವಿಟ್ಟು ಅವ್ರಿಗೆ ಹಿಂಸೆ ಕೊಡೋಕೆ ಹೋಗ್ಬೇಡಿ. ಬನ್ನಿ ಅಮ್ಮ, ಹಂಗೆ ಬರ್ಕೊಂಡು ಇರಬೇಡಿ, ಬಂದ್ಬಿಡಿ ಮೇಲ್ಗಡೆಗೆ. ಬಾಮ್ಮ, ಮನೆಗೆ ಆರಾಮಾಗಿ ನಿಂತ್ಕೊಳ್ಳಿ. ಸೊ ಇವತ್ತು ನಾವು 8ನೇ ಫ್ಲೋರು RJRSCLಗೆ ಬಂದು ಭಾಳ ಖುಷಿ. ನನ್ನ ಸಬ್ಸ್ಕ್ರೈಬರ್ಸೇ ಇಲ್ಲಿ ಸಿಕ್ಕಿದ್ರು. ಸಬ್ಸ್ಕ್ರೈಬರ್ಸ್ ಜೊತೆ ಮಾತಾಡೋಣ, ಒಬ್ಬೊಬ್ರದೇ ಹೆಸರನ್ನು ಕೇಳೋಣ. ಹೆಸರು ಹೇಳಿ ಸರ್. ಕುಮಾರಣ್ಣ ಅಂತ ಹೆಸರು ಸರ್. ನಮಸ್ಕಾರ ಪಾಂಡುರಂಗ ಅವರು. ಪಾಂಡುರಂಗ ಸರ್ ಹೋಗ್ತಾ ಇದ್ದಾರೆ. ಪ್ರಾಬ್ಲಮ್ಸ್ ಏನೇ ಇದ್ರು ಬಂದು ಡೈರೆಕ್ಟಾಗಿ ಅವ್ರನ್ನೇ ಕೇಳಿ. ಓಕೆ, ಸೆಕೆಂಡು ಇಲ್ಲೊಂದು ಏಂಜಲ್ ಇದೆ. ಏಂಜಲ್, ನಿನ್ನ ಹೆಸರು ಏನು ಬಂಗಾರ? ಇವನ ಹೆಸರು ಹೇಳೋ. ಮೋನಿಕಾ. ಓ ಮೋನಿಕಾ ಅಂತ ಒಂದು ಹಾಡು ಬಂದಿತ್ತಲ್ಲ, ಬ್ಯೂಟಿಫುಲ್, ಅದೇ ಹಾಡು ಅದೇನೋ? ಹಾಂ ಮೇಡಮ್, ನಿಮ್ಮ ಹೆಸರು? ಗಾಯತ್ರಿ. ಒಳ್ಳೆ ತಾಯಿ ಹೆಸರು, ಶಕ್ತಿ ಸ್ವರೂಪ ಗಾಯತ್ರಿ. ಸರ್ ನಿಮ್ಮ ಮುರಳಿ ಸರ್ ಅವ್ರು ಬಂದಿದ್ದಾರೆ. ನಾನು ಕೇಳೋದೊಂದು ಸಣ್ಣ ಪ್ರಶ್ನೆಗಳು ಮಾತ್ರ. DBS ಚಾನಲಿಂದ ನಿಮಗೆ ಸಪೋರ್ಟ್ ಆಗ್ತಾ ಇದೆಯಾ? ನೀವು ಅದರಿಂದ ಏನಾದರೂ ತಿಳ್ಕೊತಾ ಇದ್ದೀರಾ? ನಾನು ಇವಾಗ ಅಪ್ಲಿಕೇಶನ್ ಒಂದು 2 ತಿಂಗಳು ಮುಂಚೆ ಅಪ್ಲೈ ಮಾಡಿದೆ. ನಾನು ಕೇಳಿದ್ದು ಡಿಜಿಟಲ್ ಭಾರತ್ ಸೇವಾ ನಮ್ಮ ಯೂಟ್ಯೂಬ್ ಚಾನಲ್ ನೀವು ನೋಡಿದ ನಂತರ ಏನಾದರೂ ಕಲ್ತ್ಕೊಂಡಿದ್ದೀರಾ, ತಿಳ್ಕೊಂಡಿದ್ದೀರಾ? ಬಹಳ ತಿಳ್ಕೊಂಡ್ವಿ ಸರ್. ನಮ್ಗೆ ಏನೇ ಅನುಮಾನ ಇದ್ರೂ ಇದರಲ್ಲೇ ತಿಳ್ಕೊಳ್ಳೋದು. ಇವಾಗ್ಲೂ ಬೆಳಿಗ್ಗೆನೂ ನೋಡ್ಕೊಂಡು ಬಂದೆ.
ನೀಟಾಗಿ ಏನೇ ಡೌಟ್ ಇದ್ರು ಅದು ತಿಳ್ಕೊಬೋದು ಸರ್. ತುಂಬಾ ಥ್ಯಾಂಕ್ಸ್. ಅದೇ ತರ ಗಾಯತ್ರಿ ಮೇಡಮ್ ಅವ್ರ ಹತ್ರನು ಕೇಳೋಣ. ಅವ್ರು ಮೇಯ್ನು, ಯಾಕೆಂದ್ರೆ ಮನೆಗೆ ಬಾಸ್ ಅನ್ನೋದೇ ತಾಯಿ. ಅವ್ರು ಇದ್ರೇನೆ ಇವರು ನಿಮ್ಮ ವಿಡಿಯೋ ಎಲ್ಲ ಸೇವ್ ಹಾ. ಮಾಡ್ಕೊಂಡಿದ್ದೀನಿ ಸರ್. ಎಲ್ಲ ವಿಡಿಯೋ ಸೇವ್ ಮಾಡ್ಕೊಂಡಿದ್ದಾರಂತೆ. ಥ್ಯಾಂಕ್ ಯು ಮೇಡಮ್. ಹೇಳಿ ಮೇಡಮ್, ನಿಮ್ಮ ಅನಿಸಿಕೆ ಹೇಳಿ. ಏನಿಲ್ಲ ಸರ್, ಅದೇ ನಾವು ಬಾಡಿಗೆ ಮನೇಲಿ ಇದ್ದೀವಿ. ಓಕೆ, ಅದು ಬಾಡಿಗೆ ಕಟ್ಟೋದನ್ನ ನಮಗಂತ ಒಂದು ಸ್ವಂತ ಮನೆ ಆಗ್ಬೋದಲ್ವಾ ಅಂತ ಆಗ್ತಿದ್ದೀವಿ. ಡಿಜಿಟಲ್ ಭಾರತ ಸೇವಾ ನೋಡ್ಕೊತೀವಿ, ಏನಾದ್ರು ಕಲ್ತ್ಕೊಂಡಾರಮ್ಮ? ಹಾಂ, ತುಂಬ ಅರ್ಥ ಮಾಡ್ಕೊಂಡಿದ್ದೀವಿ. ಗೌರ್ಮೆಂಟು ದುಡ್ಡು ಕೊಟ್ಬಿಟ್ರೆ ಏನು ಎತ್ತ ಅನ್ನೋದೊಂದಿತ್ತು. ಅದು ಇದೆಲ್ಲ ವಿಡಿಯೋಸ್ ಎಲ್ಲ ನೋಡಿ ಸ್ವಲ್ಪ ನಾನು ವಿಡಿಯೋ ಅನ್ನೋದಕ್ಕಿಂತ ಇದು ಮೇನು ಮಾಧ್ಯಮ. ನಾನು ಇದರಲ್ಲಿ ಮಧ್ಯದಲ್ಲಿರುವಂಥವನು ಒಬ್ಬ ಮಧ್ಯಮ ವರ್ಗದ ಅಂಥ ಮನುಷ್ಯ. ನಾನು ಅದಕ್ಕೆ ಬೇಕಾಗಿರುವಂಥ ಸೂಕ್ತವಾದಂಥ ವಿಚಾರಗಳನ್ನ ಯಾರ್ದು ಹೆಂಗೆ ನೋಡಿ ಅವ್ರದ್ದು ನೋಡೋದು. ನಮ್ಮ ಕುಮಾರಣ್ಣ ಅವರು ಸೈಲೆಂಟ್ ಆಗಿ ನಿಂತವ್ರೆ. ಅವ್ರು ಎಲೆಮರೆ ಕಾಯಿ ಹಿಂಗೆ, ಯಾಕಂದ್ರೆ ನಾನು ಅಡ್ಡ ಬಂದ್ಬಿಟ್ಟಿದೆ. ಕುಮಾರಣ್ಣ ಅವರೇ, ನೀವು DBS ಚಾನಲ್ ಇಂದ ಏನಾದ್ರು ಕಲ್ತ್ಕೊಂಡಿದ್ದೀರಾ, ತಿಳ್ಕೊಂಡಿದ್ದೀರಾ? ಖಂಡಿತವಾಗೂ ತಿಳ್ಕೊಂಡಿದ್ದೀವಿ ಸರ್. ನಿಮ್ಮಿಂದ ತುಂಬಾ ಸಹಾಯ ಆಗಿದೆ. ಹೇಗೆ ಮುಂದುವರಿಸ್ಬೇಕು, ಹೇಗೆ ಅಪ್ಲಿಕೇಶನ್ ಹಾಕ್ಬೇಕು ಅಂತೆಲ್ಲ ಹೇಳ್ಕೊಟ್ಟಿದ್ದೀರಾ. ಓಕೆ, ನೀವು ಇವತ್ತು RGHCL ಗೆ ಬಂದಿರೋಂಥ ಕಾರಣ ಏನು? ಅದೇ ಲೋನ್ ಎಲ್ಲ ಕಟ್ಟಿದೀವಿ, ನಾವು ಕೀ ಕೊಡ್ತೀನಿ ಅಂದವ್ರೆ. ವೆರಿ ಗುಡ್. ಅದಕ್ಕೆ ಕೀ ಇಸ್ಕೊಳೋಣ ಅಂತ ಬಂದ್ವಿ. ಇನ್ನೊಂದು 2-3 ದಿನ ಆಗುತ್ತೆ ಅಂತ. ಸ್ವಾಧೀನ ಪತ್ರ ನಿಮಗೆ ಸಿಕ್ಕಾಯ್ತಾ? ಇನ್ನ ಕೊಟ್ಟಿಲ್ಲ ಸರ್, ಸ್ವಾಧೀನ ಪತ್ರ ಇನ್ನ ಸಿಕ್ಕಿಲ್ಲ. ಅಮೌಂಟ್ ಕಟ್ಟಿದೆ, ಪೂರ್ತಿ ಅಮೌಂಟ್ 53,000 ಕಟ್ಟಿರೋಂಥದ್ದು. ಕಟ್ಟಿದೀವಿ. ಲೋನ್ ಮಾಡಿಸಿ ಮಿಕ್ಕಿದ್ದು ನಮ್ಮ ಹತ್ರ ಒಂದು ಸ್ವಲ್ಪ ದುಡ್ಡೆಲ್ಲ ಹಾಕಿ. ರಿಜಿಸ್ಟ್ರೇಷನ್ ಎಷ್ಟಾಯ್ತು? ಇನ್ನ ರಿಜಿಸ್ಟ್ರೇಷನ್ ಖಾತಾ ಬಂದ್ಮೇಲೆ ರಿಜಿಸ್ಟ್ರೇಷನ್. ಖಾತಾ ಬಂದ್ಮೇಲೆ ರಿಜಿಸ್ಟ್ರೇಷನ್. ಈ ವಿಚಾರನೂ ನಾನು ಹೇಳ್ತೀನಿ. ಖಾತಾ ಬಂದ್ಮೇಲೆ ರಿಜಿಸ್ಟ್ರೇಷನ್ ಯಾಕಾಗುತ್ತೆ, ಇದೆಲ್ಲ ವಿಚಾರಗಳನ್ನ ನಾನು ಹೇಳ್ತೀನಿ. ಅದಕ್ಕೆ ಬೇಕಾಗಿರೋಂಥ ದಾಖಲೆ. ಆಮೇಲೆ BBMP ಇಂದ ಸಿಗುವಂಥದ್ದು ಅಮೃತ ಮಹೋತ್ಸವ ಅಂತ ಏನಿದೆ, ಅದು ಅತಿ ಶೀಘ್ರದಲ್ಲಿ ಓಪನ್ ಆಗುತ್ತೆ. ಅದು ಯಾವಾಗ ಓಪನ್ ಆಗುತ್ತೆ ಅದನ್ನು ಹೇಳ್ತೀನಿ ನಾನು. ಅದಕ್ಕೆ ಬೇಕಾಗಿರುವಂಥ ದಾಖಲೆಗಳು ಇಷ್ಟು ಉದ್ದ ಲಿಸ್ಟ್ ಐತೆ. ಅಷ್ಟಿದ್ದ ಲಿಸ್ಟು ನಾನು ಇವಾಗಿಂದಾನೇ ಹೇಳಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಪ್ರತಿಯೊಬ್ಬರು ರೆಡಿ ಮಾಡ್ಕೊಳ್ಳಿ. ರೆಡಿ ಮಾಡಿಕೊಂಡ್ರೆ ನಿಮ್ಗೆ 5 ಲಕ್ಷ ರೂಪಾಯಿ ವಾಪಸ್ ಬರುತ್ತೆ. ಸೊ ದಯವಿಟ್ಟು ಮಿಸ್ ಮಾಡಕ್ಕೆ ಹೋಗ್ಬೇಡಿ. ನೀವು ಬಂದಿದ್ದೇನು ಕಾರಣ ಇವತ್ತು ಇಲ್ಲಿಗೆ? ನಾವು ಬಂದಿದ್ದು ಇವಾಗ ಅಪ್ಲಿಕೇಶನ್ ಹಾಕಿದ್ವಿ. ನೆಕ್ಸ್ಟ್ ಫರ್ದರ್ ಏನು ಪ್ರೋಸೆಸ್ ಇರುತ್ತೆ, ಬ್ಯಾಂಕ್ ಲೋನ್ ಯಾವ ತರ ಕೊಡ್ತಾರೆ? ನೀವು ಎಲ್ಲಿಗೆ ಈಗ ಸೆಲೆಕ್ಟ್ ಮಾಡಿದ್ದೀರಾ? ನಾವು ನೆಲಗುಳಿ ಸಿ ಬ್ಲಾಕ್. ವೆರಿ ಗುಡ್. ನೆಲಗುಳಿ ಸಿ ಬ್ಲಾಕ್ನ ತಗೊಂಡಿದ್ದಾರೆ. ಅಂದರೆ ನೆಲಗುಳಿನಲ್ಲಿ ಟೂ ಸರ್ ನಲ್ಲಿ ನೆಲಗುಳಿ 3 ನಲ್ಲಿ ರೆಡಿ ಆಗಿದೆ. AB ಆ ಕಡೆ ಎಲ್ಲ ರೆಡಿ ಆಗಿದೆ. ಬಟ್ ಸಿ ಬ್ಲಾಕ್ ಬಂದು ಇನ್ನೂ ರೆಡಿ ಆಗಿಲ್ಲ. ಇಲ್ಲ, ಸಿ ಬ್ಲಾಕ್ ರೆಡಿ ಆಗಿದೆ. ಅದೆಲ್ಲ ರೆಡಿ ಆಗುತ್ತೆ. ಹೌದು. ನೆಲಗುಳಿ 2 ನಲ್ಲಿ ನಾನು ತೋರಿಸಿದ್ದೀನಿ. ಸಿ ಬ್ಲಾಕು ರೆಡಿ ಆಗಿದೆ. ಬಟ್ ಅಲ್ಲಿದು ರೋಡು ಪ್ಲಸ್ ಇನ್ನೂ ಕೆಲವಾರು ಸಣ್ಣ ಪುಟ್ಟ ಕೆಲಸಗಳು ನಡೀತಾ ಇದೆ. ನನ್ನ ಒಂದು ಅಂದಾಜು ಪ್ರಕಾರ, ಅಂದರೆ ನನಗೆ ಗೊತ್ತಿರುವಂಥ ವಿಚಾರದ ಪ್ರಕಾರ, ಇನ್ನೂ ಹೆಚ್ಚು ಕಡಿಮೆ ಈ ವರ್ಷ ಅಂತೂ ಆಗುತ್ತೆ ರೆಡಿ ಆಗೋದಕ್ಕೆ. ಯಾಕೆಂದರೆ ನೆಲಗುಳಿನಲ್ಲಿ ಇನ್ನೂ B ಬ್ಲಾಕು ರೆಡಿ ಆಗೋವಂಥದ್ದು ಐತೆ. ಸಿ ಬ್ಲಾಕ್ ರೆಡಿ ಇದೆ. ರೋಡ್ ರೆಡಿ ಆಗಬೇಕು. ಇದೆಲ್ಲ ರೆಡಿ ಆಗ್ಬಿಟ್ಟು ಅದನ್ನು ಸರೆಂಡರ್ ಮಾಡ್ತಾರೆ. ಕಂಗ್ರ್ಯಾಚುಲೇಷನ್ ನಿಮಗೆ ನೆಲಗುಳಿನಲ್ಲಿ ಆಗಿರುವಂಥದ್ದು. ಥ್ಯಾಂಕ್ ಯು ಸರ್. ಎಲ್ಲ ಅಮೌಂಟ್ ಎಲ್ಲ ಕಟ್ಟಿದ್ದೀರಾ? ಅಮೌಂಟ್ ಅದು ಎಷ್ಟು ಕಟ್ಬೇಕು ಗೊತ್ತಿಲ್ಲ. 6 ಲಕ್ಷದ ಇವಾಗ ಮಾಡಿರೋದು ಅಪ್ಲಿಕೇಶನ್. ಯಾವಾಗ ಅಪ್ಲಿಕೇಶನ್ ಹಾಕಿದ್ವಿ? 1 ತಿಂಗಳು ಮುಂಚೆ ಹಾಕಿರೋಂಥದ್ದು. ಅಂದರೆ ಇವಾಗ ರೇಟ್ ಜಾಸ್ತಿ ಆಗಿದೆ, 3.5 ಲಕ್ಷ ಜಾಸ್ತಿ ಆಗುತ್ತೆ. ನಿಮ್ಮದು ಯಾವ ಕ್ಯಾಸ್ಟ್ ಬರುತ್ತೆ? SC/ST ಬರುತ್ತೆ ಸರ್. SC/ST ಬರುತ್ತೆ. ಅಂದರೆ 3.5 ಲಕ್ಷ ಇವರಿಗೆ ಸಬ್ಸಿಡಿ ಬರುತ್ತೆ. ಸೊ ನೀವು 9,70,000 ಏನೋ ಕಟ್ಟಬೇಕಾಗುತ್ತೆ ಮೋಸ್ಟ್ಲಿ. ಹೌದು. ಹೌದು. ಅದರಲ್ಲಿ 50,000 ತೆಗೆದುಬಿಡಿ. ಸೊ 9,20,000 ಕಟ್ಟಬೇಕು. ಅದಕ್ಕೆ ಒಂದು 3,000 ಸೇರಿಸ್ಕೊಳ್ಳಿ. ಯಾಕಂದರೆ ಮೀಟ್ರ್ ಬೋರ್ಡ್ ಒಂದು ಅಮೌಂಟ್ ಹಾಕಬೇಕು. ಇದು ವಿಚಾರ. ಭಾಳ ಖುಷಿ ಆಯಿತು ಇವ್ರ ಜೊತೆ ಇವತ್ತು ಮಾತಾಡಿದ್ದಕ್ಕೆ. ಇವತ್ತು ಬಂದಿರೋಂಥದ್ದು ಇವರು RGHCL ಆಫೀಸು 8ನೇ ಫ್ಲೋರಲ್ಲಿ. ಇಬ್ಬರೂ ಅಣ್ಣ ತಮ್ಮದಿರು ಸಿಕ್ಕಿದ್ರು. ನಮ್ಮ ತಾಯಿ ಸಿಕ್ಕಿದ್ರು, ಗಾಯತ್ರಿ ತಾಯಿ. ಅವರು ಶಕ್ತಿ ಸ್ವರೂಪ. ಭಾಳ ಚೆನ್ನಾಗಿ. ನಮ್ಮ ಮೋನಿಕಾ, ಅಯ್ಯೋ ಬ್ಯೂಟಿಫುಲ್. ಆ ಹಾಡು ಫೇಮಸ್ ಆಗೈತಿ, ಎಲ್ಲರೂ ಕೇಳಿದ್ದೀರ. ಮೋನಿಕಾ ಮೇಡಮ್ ಅವ್ರೊಂದು ಸ್ಮೈಲ್ ಕೊಡ್ತಾ ಇದ್ದಾರೆ. ಕುಮಾರಣ್ಣ ಎಲೆಮರೆ ಕಾಯಿ ನಿಂತಿದ್ದಾರೆ. ಭಾಳ ಖುಷಿ ಆಯಿತು. ಏನೇ ಇದ್ರೂ ದಯವಿಟ್ಟು ನನ್ನ ನಂಬರ್ ತೊಗೊಂಡು ನನಗೆ ಯಾವಾಗಾದರೂ ಕಾಲ್ ಮಾಡಿ. 24 ಗಂಟೆ 365 ದಿನ ನಿಮಗೆ ಯಾವಾಗಾದರೂ ಡೌಟ್ಸ್ ಬಂದರೆ ನನಗೆ ಕಾಲ್ ಮಾಡಿ. ಅದಕ್ಕೆ ಬೇಕಾಗಿರೋಂಥ ಸೂಕ್ತವಾದಂಥ ವಿಚಾರ ನಾನು ಕರೆಕ್ಟಾಗಿ ಹೇಳ್ತೀನಿ. ಸ್ವಲ್ಪ ರೆಡಿ ಆಗಬೇಕು. ಹಾಂ, ಇಲ್ಲಮ್ಮ, ಡಿಮ್ಯಾಂಡ್ ಲೆಟ್ರ್ ಇವಾಗಲೇ ರೆಡಿ ಆಗಲ್ಲ. ನನಗೆ ಕಾಲ್ ಮಾಡಿ, ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆ, ಏನು ಯೋಚನೆ ಮಾಡಬೇಡಿ. ನೀವು ಗ್ರೂಪಲ್ಲಿ ಇದ್ದೀರಲ್ವಾ, ವಿಚಾರಗಳನ್ನ ಆರಾಮಾಗಿ ನಾನು ತಿಳಿಸ್ತೀನಿ. ಏನಾದ್ರ ಬಗ್ಗೆ ಯೋಚನೆ ಮಾಡಿ. ಸೊ ಇಲ್ಲಿಂದ ನಾನು ಇವಾಗ ಏನೇನು ನಡೆದಿದೆ ಪ್ರತಿಯೊಂದನ್ನು ಈ ಸಂಚಿಕೆನ ನಾನು ಹಾಕ್ತೀನಿ. ಬ್ಯಾಂಗ್ಳೂರು BBMP ಕಡೆಯಿಂದ ಸಿಗುವಂಥದ್ದು, ಅಂದರೆ ಈಗ GBAಯಿಂದ ಕಡೆಯಿಂದ ಸಿಗುವಂಥದ್ದು ಅಮೃತ ಮಹೋತ್ಸವ ಏನಿದೆ ಅದ್ರದ್ದು ಬರುವಂಥ ಅಪ್ಲಿಕೇಶನ್ ಏನು, ನಾನು ಇವತ್ತು ಇಲ್ಲಿಗೆ ಬಂದಿರೋಂಥ ಕಾರಣ ಏನು, ನಾನು ಬಂದಿರೋಂಥದ್ದು ನನಗೆ ಡಿಮ್ಯಾಂಡ್ ನೋಟಿಸು ಕೊಟ್ಟಿದ್ದಾರೆ. ಡಿಮ್ಯಾಂಡ್ ನೋಟಿಸ್ ಯಾರಿಗೆ ಕೊಡ್ತಾರೆ? ಅವರು ಲೋನ್ ಮಾಡಿಸ್ಕೊಳ್ಳೋಕ್ಕೆ ಹೋದರೆ, ಅಕಸ್ಮಾತ್ ಅವ್ರು ಲೋನ್ ಮಾಡಿಸ್ಕೊಳ್ಳಿಲ್ಲ, ನಾನು ಪೂರ್ತಿ ಕಾಸು ಕಟ್ತೀನಿ ಅಂದಾಗ ಅವ್ರಿಗೆ ಡಿಮ್ಯಾಂಡ್ ನೋಟ್ ಬೇಕಾಗಿಲ್ಲ. ಅವರು ಡೈರೆಕ್ಟಾಗಿ ಪೂರ್ತಿ ಅಮೌಂಟ್ ಕಟ್ಬಿಟ್ಟು
ಇನ್ನು ಮಿಕ್ಕಿದ್ದೇನೈತೆ ₹3.30 ಇದನ್ನು ಬಾಂಡ್ ಪೇಪರ್ನ ತೊಗೊಂಬರ್ಬೇಕು, ಅವ್ರ ಆಧಾರ್ ಕಾರ್ಡು, ಅವ್ರದ್ದು ಫಾರಮು, ಅಲಾಟ್ಮೆಂಟ್ ಲೆಟ್ರು ಎಲ್ಲ ತೊಗೊಬಂದು ಕೊಟ್ಟರೆ ಆಟೋಮೆಟಿಕ್ಕಾಗಿ ನಿಮಗೆ ಪೊಸೆಷನ್ ಸರ್ಟಿಫಿಕೇಟ್ ಅಂತಾರೆ, ಪೊಸಿಷನ್ ಸರ್ಟಿಫಿಕೇಟ್ ಅಂತ ಹೇಳ್ತಾರೆ, ಅದನ್ನು ಕೊಡ್ತಾರೆ. ನೀವು ಹೋಗ್ಬಿಟ್ಟು ಅಲ್ಲಿ ಕೀ ಈಸ್ಕೊಂಡು ಬೇಕಾಗಿರೋಂಥ ರಿನೋವೇಷನ್ಸ್ನ ಮಾಡ್ಕೊಬೋದು. ಈ ಪೊಸೆಷನ್ ಕೀ ಈಸ್ಕೊಳ್ಳೋಕ್ಕಿಂತ ಮುಂಚೆ ಅಕಸ್ಮಾತ್ ಖಾತೆ ಆಗಿದ್ರೆ ನಿಮ್ಗೆ ಡೈರೆಕ್ಟಾಗಿ ರಿಜಿಸ್ಟ್ರೇಷನ್ ಕರ್ಕೊಂಡು ಹೋಗ್ತಾರೆ. ನಿಮಗೆ ಖಾತೆ ಆಗಿಲ್ಲ ಅಂತ ಅಂದರೆ ಖಾತೆ ಆದಮೇಲೆ ಅವರು ಕಾಲ್ ಮಾಡಿಬಿಟ್ಟು ನಿಮ್ಗೆ ಕರೆದು ರಿಜಿಸ್ಟ್ರೇಷನ್ ಮಾಡ್ತಾರೆ. ಆವಾಗ ರಿಜಿಸ್ಟ್ರೇಷನ್ ಅಮೌಂಟ್ ಕಡಿಮೆ ಇತ್ತು, ಇವಾಗ ಸ್ವಲ್ಪ ಜಾಸ್ತಿ ಆಗಿದೆ. ಏನೂ ತೊಂದರೆ ಇಲ್ಲ. ಯಾರ್ಯಾರಿಗೆ ಆಗಿದೆ RGSCಯಿಂದ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ಒಂದು ಎಪಿಸೋಡ್ ನಾನು ಇಲ್ಲಿಗೆ ಕಂಪ್ಲೀಟ್ ಮಾಡ್ತೀನಿ. ನಮ್ಮ ಕುಮಾರನ್ ಅವ್ರಿಗೆ ಧನ್ಯವಾದಗಳು, ನಮ್ಮ ಗಾಯತ್ರಿ ತಾಯಿಗೆ ತುಂಬ ಥ್ಯಾಂಕ್ಸ್, ಮತ್ತು ನಮ್ಮ ಹೆಸರು ಮಾಡ್ತೀನಿ ಮುರಳಿ ಅಣ್ಣ, ಅಯ್ಯೋ ಶ್ರೀಕೃಷ್ಣ ಪರಮಾತ್ಮ ಅವ್ರನ್ನೇ ಮರ್ತ್ಬಿಟ್ಟೆ ನಾನು, ಮುರಳಿ ಅಣ್ಣ ಅವ್ರಿಗೆ ತುಂಬ ತುಂಬ ಧನ್ಯವಾದಗಳು. ದಯವಿಟ್ಟು ಇದೇ ಥರ ವೀಕ್ಷಿಸ್ತಾ ಇರಿ, ಬೇರೆಯವ್ರಿಗೂ ವಿಚಾರಗಳನ್ನ ತಿಳಿಸಿ. ಸೊ ಸ್ನೇಹಿತರೆ, ಇವತ್ತು RGRSCLಗೆ ಬಂದಿರೋಂಥದ್ದು ಕಾರಣ ಏನಂತ ಅಂದರೆ ಡಿಮ್ಯಾಂಡ್ ನೋಟಿಸ್ ಕಳಿಸಿರೋಂಥದ್ದು. ಅಂದರೆ ಅವರೇ ಕರೆದಿದ್ರು, ಕಾಲ್ ಮಾಡ್ತಾರೆ, 9ನೇ ಫ್ಲೋರಿಂದ ಕಾಲ್ ಮಾಡ್ತಾರೆ. ಕಾಲ್ ಮಾಡಿದ ನಂತರ ನಿಮಗೆ ಡಿಮ್ಯಾಂಡ್ ನೋಟ್ ತೊಗೊಂಡೋಗಿ ಅಂತ ಹೇಳ್ತಾರೆ. ನಿಮಗೊಂದು ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಮಾಡಿರ್ತಾರೆ, ಅದರಲ್ಲೇ ನಿಮಗೆ ಡಿಮ್ಯಾಂಡ್ ನೋಟಿಸ್ನ ಕಳಿಸಿರ್ತಾರೆ, PDF ನಿಮಗೆ ಕಳಿಸಿರ್ತಾರೆ. PDF ಕಳಿಸಿರೋದನ್ನ ನೀವು ಇನ್ ಕೇಸ್ ನೀವು ಲೋನ್ ತೊಗೊಬೇಕು ಅಂದಾಗ ಮಾತ್ರ ನಿಮಗೆ ಡಿಮ್ಯಾಂಡ್ ನೋಟು ಯೂಸ್ ಆಗೋವಂಥದ್ದು. ನೀವು ಲೋನ್ ತೊಗೊಳ್ಳಿಲ್ಲ, ಪೂರ್ತಿ ಕ್ಯಾಶ್ ಕಟ್ತೀನಿ ಅಂದರೆ ಇದೇನು ಬೇಕಾಗಲ್ಲ. ನಿಮಗೆ ಬೇಕಾಗಿರೋವಂಥದ್ದು ₹3 ಈ ಥರ ಪತ್ರ ತೊಗೊಂಡು, ಅಂದರೆ 30 ಪತ್ರಗಳನ್ನ ತೊಗೊಂಡು ನೀವು ಅದನ್ನು ತೊಗೊಬಂದು RGRSCLಗೆ ಕೊಡಬೇಕು. ಕೊಟ್ಟಾದ ನಂತರ 15 to 20 ವರ್ಕಿಂಗ್ ಡೇಸ್, 15ರಿಂದ 20 ವರ್ಕಿಂಗ್ ಡೇಸ್ ಜ್ಞಾಪನ ಇರಲಿ. ಆ ದಿನ ಅವರು ಪೂರ್ತಿ ಆ ಫ್ಲ್ಯಾಟಲ್ಲಿ ಏನು ರೂಲ್ಸ್ ರೆಗ್ಯುಲೇಷನ್ಸ್ ಐತೆ ಪ್ರತಿಯೊಂದು ಅದಕ್ಕೆ ನಮೂದಿಸಿ ನಿಮಗೆ ತಿರ್ಗಾ ಕಾಲ್ ಮಾಡ್ತಾರೆ. ಅದನ್ನು ತೊಗೊಂಡೋಗಿ ಆಮೇಲೆ ನೀವು ರಿಜಿಸ್ಟರ್ ಮಾಡಿಸ್ಕೊಂಡು, ರಿಜಿಸ್ಟರ್ ಮಾಡಿಸ್ಕೊಳ್ಳೋದು ನಿಮಗೆ ಭಾಳ ಇಂಪಾರ್ಟೆಂಟ್ ವಿಚಾರ. ಏನಂತ ಅಂದರೆ ಇನ್ ಕೇಸ್ ನೀವು ಖಾತಾ ಆಗಿದ್ದರೆ ಮಾತ್ರ ನಿಮಗೆ ರಿಜಿಸ್ಟ್ರೇಷನ್ ಕಳಿಸ್ತಾರೆ. ಖಾತಾ ಆಗಿಲ್ಲ ಅಂತ ಅಂದರೆ ನಿಮಗೆ ಪೊಸೆಷನ್ ಸರ್ಟಿಫಿಕೇಟ್ನ ಕೊಡ್ತಾರೆ. ಪೊಸೆಷನ್ ಸರ್ಟಿಫಿಕೇಟ್ ಕೊಟ್ಟಿದ ನಂತರ ನೀವು ಆರಾಮಾಗಿ ಹೋಗಿ ಕೀ ತೊಗೊಂಡು ನಿಮ್ಮ ಮನೆಗೆ ಬೇಕಾಗಿರೋವಂಥ ರಿನ್ಯೂವೇಷನ್ಸ್ನ ನೀವು ಮಾಡ್ಕೊಬೋದು. ಅಂದರೆ ಗೇಟು ಅದು ಇದು ಏನಾದರೂ ಸಣ್ಣ ಪುಟ್ಟ ಒಳಗಡೆ ಏನಾದರೂ ನೀವು ರೆಡಿ ಮಾಡೋವಂಥದ್ದಿದ್ದರೆ ನೀವು ಮಾಡ್ಕೊಬೋದು. ಇವಾಗಿರೋದು ನಾನು ಗ್ರೌಂಡ್ ಫ್ಲೋರಲ್ಲಿ ಇದ್ದೀನಿ, ನೋಡ್ತಾ ಇದ್ದೀರ ನೀವು, ಕರ್ನಾಟಕ ಗೃಹ ಮಂಡಳಿ ಸಮುದಾಯ ನಿರ್ಮಾಣದತ್ತ ಇಲ್ಲಿರೋವಂಥದ್ದು. ನಾನು ಈ ಗಂಟೆ ಮೇಲ್ಗಡೆ ಹೋಗ್ಬಿಟ್ಟು ಎಲ್ಲ ವಿಚಾರಗಳನ್ನ ತಿಳ್ಕೊಂಬಂದೆ. ನಿಖರವಾದಂಥ ಮತ್ತು ಪ್ರಖರವಾದಂಥ ವಿಚಾರಗಳನ್ನ ನಿಮಗೆ ಗೊತ್ತಾಗಬೇಕು ಅಂತಂದರೆ ಡಿಜಿಟಲ್ ಭಾರತ್ ಸೇವಾ DBS ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ, ಮತ್ತೆ ಭೇಟಿಯಾಗೋಣ. ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ ಸದಾ ನಿಮ್ಮೊಂದಿಗೆ ನಾನು ನಿಮ್ಮ ರಾಹುಲ್. ಇಷ್ಟು ಹೇಳ್ತಾ ನಾನು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಡಿಜಿಟಲ್ ಭಾರತ್ ಸೇವಾ ನಿಮ್ಮ ಫ್ಯಾಮಿಲಿ. ಐ ಹೋಪ್ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ ಪ್ರತಿಯೊಂದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ವಿಚಾರಗಳನ್ನ ಒಂದಲ್ಲ ಒಂದು ಸಂಚಿಕೆನಲ್ಲಿ, ಪ್ರತಿಯೊಂದು ಸಂಚಿಕೆನಲ್ಲಿ ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಸೊ ಲೈಕ್, ಶೇರ್, ಸಬ್ಸ್ಕ್ರೈಬ್ನ ಮಾಡೋದನ್ನ ಮರಿಬೇಡಿ. ಬೆಲ್ ಐಕಾನ್ನ ಒತ್ಕೊಳ್ಳಿ. ಮತ್ತೆ ಭೇಟಿಯಾಗೋಣ ಮುಂದಿನ ಸಂಚಿಕೆನಲ್ಲಿ. ಎಲ್ಲರಿಗೂ ನಮಸ್ಕಾರ.